ಕುಶಾಲನಗರದಲ್ಲಿ ವಿನಯ್ ಅವರ ಸಾವನ್ನ ಖಂಡಿಸಿ ಇವತ್ತು ಪ್ರತಿಭಟನೆಗಳು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತವೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಈಗಾಗಲೇ ಕುಶಾಲನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣಕ್ಕೆ ವಿನಯ್ ಅವರ ಶವವನ್ನು ತರಲಾಗಿದೆ. ಇನ್ನು ಈ ಶವದ ಸಮೀಪದಲ್ಲಿ ಅವರ ಸಂಬಂಧಿಕರು ಹಾಗೂ ಅವರ ಆಪ್ತ ಬಳಗದವರೆಲ್ಲರೂ ಕೂಡ ದುಃಖಿತರಾಗಿ ನಿಂತಿದ್ದಾರೆ. ಸರ್ಕಾರದ ವಿರುದ್ಧ ಹಾಗೂ ಅವರ ಸಾವಿಗೆ ಕಾರಣರಾದವರು ಅನ್ನುವರ ವಿರುದ್ಧ ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅವರ ವಿರುದ್ಧ ಎಫ್ಐಆರ್ ದಾಖಲ ಆಗುವುದು ಅಷ್ಟೇ ಅಲ್ಲದೆ ಅವರೆಲ್ಲ ತಕ್ಷಣ ಬಂಧಿಸಬೇಕು ಅನ್ನೋದು ಅವರ ಮೂಲ ಬೇಡಿಕೆಯಾಗಿದೆ. ಇನ್ನು ಕುಶಾಲನಗರದ ಡಿವೈಎಸ್ಪಿ ಕಚೇರಿಯ ಬಳಿ ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಕಚೇರಿಯ ಬಳಿ ಮೈಸೂರು, ಮಂಡ್ಯ, ಕೊಡಗು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳ ಎಸ್ಪಿ ಆದಿಯಾಗಿ 1000ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಂತಹ BY ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ R ಅಶೋಕ್ ಆದಿಯಾಗಿ ಹಲವು ಬಿಜೆಪಿಯ ನಾಯಕರುಗಳು ಆಗಮಿಸಲಿದ್ದಾರೆ. ನಿನ್ನೆ ತಡರಾತ್ರಿಯೇ ಮಾಜಿ ಸಂಸದ ಪ್ರತಾಪ ಸಿಂಹ ಅವರು ಆಗಮಿಸಿ ಇಲ್ಲಿಯೇ ವಾಸ್ತವ್ಯವನ್ನ ಹೂಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಪ್ರತಿಭಟನೆ ರೂಪುರೇಷೆಗಳ ಕುರಿತಂತೆ ಮಾತಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಎಷ್ಟು ಗಂಟೆಗೆ ಪ್ರತಿಭಟನೆ ಆರಂಭ ಆಗ್ಬಹುದು? 9 ರಿಂದ 9:30 ಆರಂಭ ಆಗುತ್ತೆ. ಸರ್, ಈಗ ವಿನಯ್ ಅವರ ಸಾವಿಗೆ ನ್ಯಾಯ ಕೇಳಿ ನೀವು ಪ್ರತಿಭಟನೆ ಮಾಡ್ತಿರೋದು. ಪ್ರತಿಭಟನೆ ರೂಪುರೇಷೆ ಆಗಿದೆ. ವಿನಯ್ ಅವರು ಏನು ಅವ್ರು ಡೆತ್ ನೋಟಲ್ಲಿ ಕೊನೆಯದಾಗಿ ಬರೆದಿದ್ದಾರೆ, ಈ ತರ ಪ್ರಕರಣಗಳು ಇನ್ನು ಮುಂದೆ ಯಾರಿಗೂ ಆಗಬಾರ್ದು ಅಂತ. ಅವ್ರು ಡೆತ್ ನೋಟಲ್ಲಿ ಯಾರ್ಯಾರ ಹೆಸರುಗಳು ಬರೆದಿದ್ದಾರೆ ಅವರೆಲ್ಲರನ್ನೂ FIRಗೆ ಸೇರಿಸಬೇಕು. ಇನ್ನು ಏನು ಪೊಲೀಸ್ ಇಲಾಖೆಯಿಂದನೂ ಅವ್ರಿಗೆ ಧಮಕಿ ಹೋಗಿದೆ, ಇದರಿಂದನೂ ಅವರು ಬೇಸತ್ತು ಹೋಗಿದ್ದಾರೆ. ಇದರಿಂದ ನಮ್ಮ ವರಿಷ್ಠ ಅಧಿಕಾರಿಗಳ ಮೇಲೂ ಕ್ರಮ ತಗೊಬೇಕು. ಈ ನಿಟ್ಟಿನಲ್ಲಿ ಈ ಎಲ್ಲ ಹಾದಿಯಾಗಿ ನಾವು ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ವಿ. ಕ್ರಮ ಅಂತಂದ್ರೆ ಏನ್ ಸರ್? ಅವ್ರನ್ನ ಸಸ್ಪೆಂಡ್ ಆದ್ರೂ ಮಾಡಬೇಕು. ನಮ್ಮ ವರಿಷ್ಠ ಅಧಿಕಾರಿ ಸಸ್ಪೆಂಡ್ ಮಾಡಬೇಕು. ನಮ್ಮ ಈ ಮಂತರಗೌಡರು ಹಾಗೂ ಪೊನ್ನಣ್ಣನವ್ರನ್ನ ಏನು FIR ಅಲ್ಲಿ ಕಂಪ್ಲೇಂಟ್ ಕಾಪಿಯಲ್ಲಿ ಅವ್ರ ಹೆಸರನ್ನ ಉಲ್ಲೇಖ ಮಾಡಿದ್ರೆ ಅವ್ರ ಹೆಸರುಗಳನ್ನ ಸೇರಿಸಬೇಕನ್ನೋ ಒತ್ತಾಯ ಇದೆ. ವಿನಯ್ ನಿಮ್ಗೆ ಪರಿಚಯ ಇತ್ತ ಸರ್? ಸ್ವಭಾವತಃ ಹೇಗಿದ್ರು ಸರ್? ತುಂಬಾ ಸೌಮ್ಯ ಸ್ವಭಾವದವರು. ಅವ್ರು ಆಕ್ಚುಲಿ ರಾಜಕೀಯಕ್ಕೆ ತುಂಬಾ ಏನು ಇನ್ವಾಲ್ವ್ ಆಗಿರ್ಲಿಲ್ಲ. ಅವ್ರು ಏನು ಕೊಡಗಿನ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಪರಿಹಾರ ಕಂಡುಕೊಳ್ಳಲು ಒಂದು ಚಿಕ್ಕ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಕೊಡಗಿನ ಏನು ಸಮಸ್ಯೆಗಳಿದ್ದೋ ಅದನ್ನ ಹಾಕ್ತಾ ಇದ್ರು. ಯಾರೋ ಹಾಕಿದ ಪೋಸ್ಟ್ಗೆ ಈ ಒಂದು ವಾಟ್ಸಪ್ ಅಲ್ಲಿ ಇವ್ರು ಅಡ್ಮಿನ್ ಆಗಕ್ಕೆ ಇವ್ರ ಮೇಲೆ FIR ಯಾವ ಇದರಲ್ಲಿದೆ ಸರ್? ಒಬ್ಬ ಗ್ರೂಪ್ ಅಡ್ಮಿನ್ ಮೇಲೆ FIR ಮಾಡುವಂಥದ್ದು. ಅದಲ್ಲದೆ ಅಲ್ಲಿಂದ ಪೊಲೀಸ್ನವ್ರು ನಿಮಗೆ 107 ಹಾಕ್ತೀವಿ, ನಿಮ್ಗೆ ರೌಡಿ ಶೀಟರ್ ಮಾಡ್ತಾರೆ, ಮನೆಯೊಂದು ತುಂಬಾ ಸೌಮ್ಯವಾದ ಈ ಕೃತ್ಯ ಆಗಿದೆ. ವಿನಯ್ ಆಕ್ಟಿವ್ ಆಗಿದ್ದ ಗ್ರೂಪ್ ಅಲ್ಲಿ ಪದೇ ಪದೇ ಈ ತರದ ಮೆಸೇಜ್ಗಳು ಆಗ್ತಿದ್ರೆ ಅಥವಾ ಹೇಗೆ ಸರ್? ಅವ್ರು ಈ ತರ ಮೆಸೇಜ್ ಯಾವ್ದು ಆಗ್ತಿರ್ಲಿಲ್ಲ. ಏನಾದ್ರು ಸಮಸ್ಯೆಗಳಿದ್ರೆ ಅಥವಾ ಈ ರಸ್ತೆ ಸರಿ ಇಲ್ಲ ಅಂತ ಮೆಸೇಜ್ಗಳು ಆಗ್ತಾ ಇದ್ರು ಬಿಟ್ರೆ, ಇಲ್ಲಿ ರಸ್ತೆ ಸರಿ ಇಲ್ಲ ಅಂತ ಬಿಟ್ರೆ ರಾಜಕೀಯವಾಗಿ ಯಾವುದೇ ಮೆಸೇಜ್ಗಳು ಅವ್ರು ಆಗ್ತಾ ಇರ್ಲಿಲ್ಲ. ಯಾಕೆ ವಿನಯ್ ಟಾರ್ಗೆಟ್ ಆದ್ರು? ವಿನಯ್ ಗ್ರೂಪ್ ನಲ್ಲಿ ಅಡ್ಮಿನ್ ಆಗಿರೋ ಒಂದೇ ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಆ ಗ್ರೂಪ್ ನಲ್ಲಿ ಕಾಂಗ್ರೆಸ್ನವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದರಿಂದ ಇವರು ಕಾಂಗ್ರೆಸ್ ಅವರ ಈ ಏನು ಕಾರ್ಯವೈಖರಿ ಪ್ರಶ್ನೆ ಮಾಡ್ತಾ ಇದ್ರಿಂದ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸರ್, ಸ್ವಭಾವತಃ ಹೇಗಿತ್ತು ಸರ್ ವಿನಯ್ ಅವ್ರ ಕ್ಯಾರೆಕ್ಟರ್? ನಾವು ನೋಡಿದ ಮಟ್ಟಿಗೆ ತುಂಬ ಮೃದು ಸ್ವಭಾವದ ವ್ಯಕ್ತಿ ವಿನಯ್. ಅವನ ಸಾವು ನಿಜವಾಗ್ಲೂ ದುರಂತ. ಅವರು ಇತ್ತೀಚೆಗೆ 1.5 ತಿಂಗಳ ಹಿಂದೆ ಒಂದು ಸಾಮಾಜಿಕ ಕಳಕಳಿಯಿಂದ ಒಂದು ಗ್ರೂಪನ್ನು ರಚನೆ ಮಾಡಿಕೊಂಡಿದ್ದು, ಅದರ ಮುಖಾಂತರ ಏನು ಸಮಾಜದಲ್ಲಿ ಆಗಬೇಕಾದಂಥ ಕೆಲಸಗಳನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಯಪಡಿಸ್ತಾ ಇದ್ದರು. ಆದರೆ ಈ ಘಟನೆಗೆ ಅವರು ಕೇವಲ 1.5 ತಿಂಗಳ ಹಿಂದೆ ಆದಂಥ ಅವರ ಮೇಲೆ FIR ಆದಂಥ ಸಂದರ್ಭದಲ್ಲಿ ಕೇವಲ 5 ದಿವಸದ ಹಿಂದೆ ಆ ಗ್ರೂಪಿಗೆ ಅಡ್ಮಿನ್ ಆಗಿದ್ದರು ಅವರು. ಆದರೆ ಯಾರೋ ಮಾಡಿದಂಥ ಪೋಸ್ಟಿಗೆ ಈ ಗ್ರೂಪ್ ಅಡ್ಮಿನ್ಗಳನ್ನೆಲ್ಲ ಅವರು FIR ಮಾಡಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಿದರು. ಅದಾದ ನಂತರ ಹೈಕೋರ್ಟಿಂದ FIRಗೆ ತಡೆ ತಂದು ಅದರ ಏನು ಸ್ಟೇಯನ್ನು ತಗೊಂಡಿದ್ರು. ಆದರೆ ಅದಾದ ನಂತರವೂ ಕೂಡ ಪೊಲೀಸ್ ಇಲಾಖೆಯಿಂದ ಅವರನ್ನು ಬೆದರಿಸುವ ತಂತ್ರ ಮತ್ತು ಅವರ ಸಂಬಂಧಿಕರ ಮನೆಗಳಿಗೆ ಹೋಗಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳುವಂಥ ಒಂದು ಬೆದರಿಕೆಗಳನ್ನ ಹಾಕೋದು. ಇತ್ತೀಚೆಗೆ 1 ವಾರದ ಹಿಂದೆ ಕೂಡ ಮಡಿಕೇರಿ ನಗರ ಠಾಣೆಯಿಂದ ಬಂದು ಸೈನ್ ಮಾಡಬೇಕು, ಇಲ್ಲದಿದ್ದರೆ ಇದು ನಿಮ್ಮ ಮೇಲೆ ರೌಡಿ ಶೀಟರ್ ಕೇಸ್ ಬುಕ್ ಮಾಡ್ತೀವಿ ಅಂತ ಹೇಳುವಂಥ ಬೆದರಿಕೆ ಕೂಡ ಬಂದಿದೆ. ಇದು ನಿಜವಾಗ್ಲೂ ಈಗ ಅವರು ಒಂದು ವ್ಯಕ್ತಿ ಸಾಯಬೇಕಿದ್ರೆ ಸುಳ್ಳು ಅಂತೂ ಹೇಳಿ ಸಾಯೋದು ಇಲ್ಲ. ಅವರು ಒಂದಿಷ್ಟು ಜನರ ಮೇಲೆ ಆರೋಪ ಮಾಡಿ ನನ್ನ ಸಾವಿಗೆ ಇಂಥವರೇ ಕಾರಣ ಅಂತ ಹೇಳುವಂಥದ್ದನ್ನು ಕೂಡ ಅವರು ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲರಿಗೆ ಹರಿಯಬಿಟ್ಟು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಬೆಂಗಳೂರು ಹೆಣ್ಣೂರು ಸ್ಟೇಷನಲ್ಲಿ ಅವರ ಅಣ್ಣ ಜೀವನ್ ಅವರೆಲ್ಲ ಏನು ವಾಟ್ಸಪ್ ಗ್ರೂಪಲ್ಲಿ ಅವರು ಡೆತ್ ನೋಟ್ ಬರೆದಿದ್ರು
ಅವ್ರನ್ನೆಲ್ಲವ್ರನ್ನ ಹೆಸರನ್ನ ಮೆನ್ಷನ್ ಮಾಡಿದರೂ ಕೂಡ ಅಲ್ಲಿಯ ಪೊಲೀಸವರು ಈ ಅಧಿಕಾರದ ದರ್ಪದಿಂದ ಕೇವಲ ಒಬ್ಬನ ಮೇಲೆ FIR ಮಾಡಿ ಅಲ್ಲಿಗೆ ಅದನ್ನು ಮುಚ್ಚಾಕುವಂಥ ಪರಿಸ್ಥಿತಿ ಮಾಡಿಟ್ರು. ಆದರೆ ಇವತ್ತು ನಮಗೆ ಅವರ ಸಾವಿಗೆ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರ ನಾವು ಶವವನ್ನು ಸಂಸ್ಕಾರ ಮಾಡದೆ ಅವರ ಫ್ಯಾಮಿಲಿಯವರ ತೀರ್ಮಾನದಂತೆ ನಾವು ಅವರ ಮೇಲೆ ಎಲ್ಲ FIR ಆಗಬೇಕು. ಅದರ ಜೊತೆಯಲ್ಲಿ ಇತ್ತೀಚಿನ ಎಲ್ಲ ಬೆಳವಣಿಗೆಗಳಿಗೆ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಅಧಿಕಾರಿ ಇರ್ಬೋದು, ಪೊಲೀಸ್ ವರಿಷ್ಠ ಅಧಿಕಾರಿಯವರು ಹಲವು ಬಾರಿ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಮ್ಯುನಿಟಿಯವರು ಅವಹೇಳನಕಾರಿ ಪೋಸ್ಟ್ ಮಾಡಿದರೆ ಅವರ ಮೇಲೆ ನೀವು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಬೇಕು ಅಂತೇಳಿ ನಾವು ಸಹ ಒತ್ತಡ ಹಾಕಿದ್ವಿ. ಅದರ ಪ್ರಕಾರ ಮಾಡ್ತೀವಿ, ಸುಮೋಟೋ ಹಾಕಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಮ್ಮ ಕೊಡಗಿನ SP ರಾಮರಾಜನ್ ಅವರು ಇಲ್ಲಿವರೆಗೆ ಯಾವುದೇ ಒಂದು ಆ್ಯಕ್ಷನ್ ತಗೊಳ್ಳದೆ ಈ ಬೆಳವಣಿಗೆಗೆಲ್ಲ ನಿಜವಾಗ್ಲೂ ಇಷ್ಟೆಲ್ಲ ಆಗಬೇಕಿದ್ರೆ ಈ ನಮ್ಮ ಕೊಡಗಿನ SP ರಾಮರಾಜನ್ ಅವರೇ ಮುಖ್ಯ ಕಾರಣ. ಆದ್ದರಿಂದ ಅವ್ರನ್ನ ಕೂಡಲೇ ಅಮಾನತು ಮಾಡಿ ಅವರ ಮೇಲೇನೂ FIR ಆಗಬೇಕು ಅಂತ ಹೇಳೋ ಒತ್ತಡ ನಮ್ಮೆಲ್ಲರ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ವಿನಯ್ ತನ್ಗಾಗ್ತಿದ್ ನೋವ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರೆ? ನಮ್ಮ ಹತ್ರ ಏನು ಹೇಳ್ಕೊಂಡಿಲ್ಲ. ವಿನಯ್ ಏನು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಅದು ನಿಜವಾಗ್ಲೂ ತುಂಬ ಬೇಜಾರು ತರ್ತಕ್ಕಂಥ ವಿಚಾರ. ಯಾಕೆಂದರೆ ಅವನಿಗೆ ಪದೇ ಪದೇ ಪೊಲೀಸ್ನವ್ರು ಕಾಲ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಪೊಲೀಸರು ಕಾಲ್ ಮಾಡಿರೋದ್ರಿಂದ ನಿಜವಾಗ್ಲೂ 107 ಅನ್ನೋ ಕೇಸ್ಗಳಲ್ಲಿ ತೀವ್ರ ರೀತಿಯಾಗಿ ಅವರಿಗೆ ತೊಂದರೆ ಕೊಟ್ಟಿರೋದ್ರಿಂದ ಮನಸ್ಸೋತು ಅವನನ್ನು ಮತ್ತೆ ಕಿಡಿಗೇಡಿ ಅಂತ ಏನು ಹಾಕಿದ್ರು, ಕಿಡಿಗೇಡಿ ಅನ್ನೋದನ್ನು ಅದು ಕೂಡ ಅವನಿಗೆ ತೀವ್ರವಾಗಿ ಮನಸ್ಸಿಗೆ ಬೇಜಾರಾಗಿದೆ. ಅದರಿಂದಾಗಿ ವಿನಯನ್ನ ಕಳ್ಕೊಂಡಿದ್ವಿ. ಒಬ್ಬ ಒಳ್ಳೆ ಕಾರ್ಯಕರ್ತ. ನಿಜವಾಗ್ಲೂ ಒಬ್ಬ ಕಾರ್ಯಕರ್ತನ ಕಳ್ಕೊಂಡಾಗ ನಿಜವಾಗ್ಲೂ ಒಂದು ಸಮಾಜಕ್ಕೆ ಬೇಜಾರಾಗುತ್ತೆ, ಅದೇ ರೀತಿ ನಮ್ಮೆಲ್ರಿಗೂ ಬೇಜಾರಾಗಿದೆ. ವಿನಯ್ ಮತ್ತೆ ಹುಟ್ಟಿ ಬರಲಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ವಿನಯ್ ಅಂದ್ರೆ ವಾಟ್ಸಪ್ ಗ್ರೂಪಲ್ಲಿ ಬರೀ ಸಮಸ್ಯೆಗಳಷ್ಟೇ ಹೇಳ್ಕೊಳ್ತೀರಾ, ತಮ್ಮ ನೋವು ಏನಾದ್ರು ಹೇಳ್ಕೊಳ್ತೀರಾ ಸರ್? ಈ ರೀತಿ ಪೊಲೀಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಏನಾದ್ರು ಹೇಳ್ತೀರಾ? ಇಲ್ಲ, ಅವ್ರು ಕೇವಲ ಆ ಗ್ರೂಪ್ನ ಕೊಡಗಿನಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಎತ್ತಿ ತೋರಿಸ್ಲಿಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತಿದ್ರು. ಅವರ ಪರ್ಸನಲ್ ವಿಚಾರಗಳಾಗಿರ್ಬೋದು, ರಾಜಕೀಯ ವಿಚಾರಗಳು ಅದ್ರಲ್ಲಿ ಹಾಕ್ತಾ ಇರಲಿಲ್ಲ. ಮೊದಲೇನಾದ್ರು ಇದೇ ತರ ಟಾರ್ಗೆಟ್ ಆಗಿದ್ರೆ ಏನಾದ್ರು ವಿನಯ್? ಈಗ ಒಂದು 2-3 ತಿಂಗಳ ಹಿಂದೆ ಅವ್ರ ಮೇಲೆ FIR ರೈಸ್ ಆಗಿದೆ, ಕೇವಲ ಅವ್ರ ಅಡ್ಮಿನ್ ಅನ್ನೋ ಕಾರಣಕ್ಕೋಸ್ಕರ. ಅದು ಅಲ್ಲದೆ ಕೇವಲ 5 ದಿನಗಳ ಹಿಂದೆ ಆ FIR ಆಗಿ 5 ದಿನಗಳ ಹಿಂದೆ ಅವ್ರನ್ನ ಅಡ್ಮಿನ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಇದನ್ನೆಲ್ಲ ನಮಗೆ ನೋಡ್ತಾ ಇದ್ರೆ ಒಂದು ವ್ಯವಸ್ಥಿತವಾದ ಸಂಚು ಅಂತ ಹೇಳುವಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ. ಬಿಜೆಪಿ ಕಾರ್ಯಕರ್ತ ಅನ್ನೋ ಕಾರಣನ ಹೇಗೆ? ಇಲ್ಲಿ ಏನಾಗುತ್ತೆ, ಸಮಸ್ಯೆಗಳನ್ನ ಅವ್ರು ಎತ್ತಿ ಹಿಡಿಯುವಾಗ ಇಲ್ಲಿ ರೂಲಿಂಗ್ ಪಾರ್ಟಿ ಯಾವುದಿದೆ ಅವ್ರಿಗೆ ನೋವಾಗುತ್ತೆ. ಅವ್ರು ಈ ಥರ ಸಮಸ್ಯೆಗಳು ಹೇಳಬಾರ್ದು ಅಂತ ಬೆದರಿಕೆ ಕರೆಗಳನ್ನ ಸಮೇತ ಮಾಡಿದ್ದಾರೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇದು ಇಲ್ಲಿನ ಸ್ಥಳೀಯರ ಮಾತು. ಅಂದ್ರೆ ವಿನಯ್ ಮೂಲತಃ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ರು. ಕುಶಾಲನಗರ ಸೇರಿದಂತೆ ಕೊಡಗಿನಾದ್ಯಂತ ಇದ್ದಂತಹ ಸಮಸ್ಯೆಗಳನ್ನ ಅವರು ವಾಟ್ಸಪ್ ಗ್ರೂಪ್ನಲ್ಲಿ ತೋರ್ಪಡಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ರು. ಆ ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಾವಿಗೆ ನ್ಯಾಯ ಸಿಗಬೇಕು, ಆ ಕಾರಣಕ್ಕಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.